ಸೊ ಈಗಾಗಲೇ ಆತ ವಿಕ್ಟೋರಿಯಾ ಹಾಸ್ಪಿಟಲ್ ಬರ್ತಾ ಇದ್ದಾರೆ. ಈ ಡಾಕ್ಟರ್ಸ್ ಇವರೆಲ್ಲ ನೀವು ನೋಡ್ತಾ ಇರುವಂತಹದ್ದು. ಎಸ್, ಮನೋವೈದ್ಯ ಡಾಕ್ಟರ್ ಚಂದ್ರಶೇಖರ್ ಅವರನ್ನ ನೋಡ್ತಾ ಇದ್ದೀರಾ. ಚಂದ್ರಶೇಖರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಯೂರಾಲಜಿಸ್ಟ್ ಬರ್ತಾ ಇದ್ದಾರೆ. ಈ ಡಾಕ್ಟರ್ಸ್ ಇವರೆಲ್ಲ ನೀವು ನೋಡ್ತಾ ಇರುವಂತಹದ್ದು. ಎಸ್, ಮನೋವೈದ್ಯ ಡಾಕ್ಟರ್ ಚಂದ್ರಶೇಖರ್ ಅವರನ್ನ ನೋಡ್ತಾ ಇದ್ದೀರಾ. ಚಂದ್ರಶೇಖರ್ ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಯೂರಾಲಜಿಸ್ಟ್ ಮನೋವೈದ್ಯರು ಮತ್ತೆ ಡಾಕ್ಟರ್ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನೆಫ್ರೋ ಯೂರಾಲಜಿ ಸಂಸ್ಥೆಯಲ್ಲಿ ಪುರುಷತ್ವ ಪರೀಕ್ಷೆ, ನೆಫ್ರೋ ಯೂರಾಲಜಿ ಟೆಸ್ಟ್ ಅಂತ ಹೇಳ್ತಾರೆ, ಅದನ್ನು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಇವಾಗ ಬೇಗ ಶುರು ಮಾಡ್ತಾರೆ ಅಂತ ಈಗ ಮತ್ತೊಂದು ಮಾಹಿತಿ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಇವತ್ತು ಪುರುಷತ್ವ ಪರೀಕ್ಷೆ ನಡೀತಾ ಇರೋದ್ರಿಂದ ಪೂರ್ವ ನಿಗದಿಯಾಗಿತ್ತು 9:30 ಅಂತ. ಸೊ ಪರೀಕ್ಷೆಗಳೆಲ್ಲವೂ ಕೂಡ 9:30ಕ್ಕೆ ಆರಂಭ ಆಗುತ್ತೆ. ಅಲ್ಲಿ ತನಕ ಬೇಕಾದ್ರೆ ಸ್ಯಾಂಪಲ್ಸ್ ಗಳನ್ನ ತಗೋಬಹುದು, ಅಥವಾ ಈ ಮೌಖಿಕ ಪ್ರಶ್ನೆಗಳನ್ನ ಕೇಳಿ ಉತ್ತರವನ್ನ ಪಡ್ಕೊಳ್ಬಹುದು, ಅಥವಾ ಸ್ಯಾಂಪಲ್ಸ್ ಗಳನ್ನೆಲ್ಲ ತಗೊಂಡು ಅವರಿಗೆ ಉಪಹಾರವನ್ನ ಸೇವನೆ ಮಾಡಿ ಅಂತ ಕೊಡಬಹುದು. ಎಲ್ಲ ಸ್ಯಾಂಪಲ್ಸ್ ಗಳನ್ನೆಲ್ಲ ತಗೊಂಡ್ಮೇಲೆ ಉಪಹಾರ ಸೇವನೆ ಮಾಡಬಹುದು. ಹಾಗಾಗಿ ಬೇಗ ಈಗ 8 ಗಂಟೆಗೆ ಬಂದಿದ್ರು ಕೂಡ ವಿಕ್ಟೋರಿಯಾ ಹಾಸ್ಪಿಟಲ್ಗೆ 9:30ಕ್ಕೆ ಆರಂಭ ಆಗುತ್ತೆ ಅಂತಕ್ಕಂಥದ್ದು ನಿಗದಿಯಾಗಿದೆ. ಪೂರ್ವ ನಿಗದಿಯಂತೆ 9:30ಕ್ಕೆ ಆರಂಭ ಮಾಡ್ತಾರೆ. ಇದೀಗ ನೀವು ಸಮಯ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ. ನಿತ್ಯಾನಂದ ಹೊರಟಿದ್ದಾನೆ ಬಿಡದಿ ಅಂತ ನಾವೇನು ವಿಜುವಲ್ಸ್ ತೋರಿಸ್ತಾ ಇದ್ವಿ, ಅವಾಗ ದಾರಿ ತಪ್ಪಿಸಿದ್ದಾನೆ. ಅಲ್ಲಿ ಇನ್ಯಾರೋ ನಿತ್ಯಾನಂದನ ವೇಷವನ್ನ ಧರಿಸಿ ಗಾಡಿಯನ್ನ 10 ಕಿಲೋಮೀಟರ್ ತಂದು ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಅವ್ರು ವಾಪಸ್ ಬಿಡದಿ ಆಶ್ರಮಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲ ಆಗಲೇ 7:45ಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ನಿತ್ಯಾನಂದ ಹಾಜರಾಗಿದ್ದಾನೆ ತನ್ನ ಶಿಷ್ಯರೊಂದಿಗೆ, ತನ್ನ ಸಹಚರರೊಂದಿಗೆ. ಎಸ್, ಅಲ್ಲಿ ಟೀಮ್ ಆಫ್ ಡಾಕ್ಟರ್ಸ್ ಈಗಾಗಲೇ ರೆಡಿ ಇದ್ದಾರೆ. PR ಚಂದ್ರಶೇಖರ್ ಇವರು ಯೂರಾಲಜಿ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರು, ಹೆಡ್ ಆಫ್ ಯೂರಾಲಜಿ ಇವರು. ಜೊತೆಗೆ ವಿಧಿವಿಜ್ಞಾನ ಇಲಾಖೆಯಿಂದ ವೆಂಕಟ್, ಆ ಡಿಪಾರ್ಟ್ಮೆಂಟ್ ನ ವೆಂಕಟ್ ಡಾಕ್ಟರ್ ಇದ್ದಾರೆ. ಸೊ ಇನ್ನೂ 2 ಡಾಕ್ಟರ್ ಬರಬೇಕು ಅಂತಂದು ಅವರ ಪ್ರೆಸೆನ್ಸ್ಗೆ, ಅಂದ್ರೆ ಅವರ ಬರುವಿಕೆಗಾಗಿ ಕಾಯ್ತಾ ಇರುವಂತಹದ್ದು. ಈ ಡಾಕ್ಟರ್ಸ್ ಎಲ್ಲ ಏನು ಟೀಮ್ ನಿಗದಿಯಾಗಿದೆ, ಈ ಡಾಕ್ಟರ್ಸ್ ಎಲ್ಲ ಬಂದ ತಕ್ಷಣ ನಿತ್ಯಾನಂದನ ಪುರುಷತ್ವ ಪರೀಕ್ಷೆ ಪ್ರಾರಂಭ ಆಗುತ್ತೆ. ₹100 ಸಡನ್ ಆಗಿ ₹1 ಯಾಕೆ? ಚಿತ್ರಾನ್ನ 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 ಯಾರು ಚಿತ್ರಾನ್ನ ಸ್ಟೆಪ್ನಿ ಇಲ್ವಾ? ₹1ಗೆ ಇಷ್ಟೆಲ್ಲ ಆಗುತ್ತಾ? ನನ್ನ ಭಾರತ ಗಾಗಿ ಇಂದು ಬೆಳಗ್ಗೆ 9:30ಕ್ಕೆ ಆಗಮಿಸುವಂತೆ ನಿತ್ಯಾನಂದನಿಗೆ ತನಿಖಾಧಿಕಾರಿಗಳು ಸೂಚನೆ ನೀಡಿದ್ರು. ಆದರೆ 8 ಗಂಟೆ ಸುಮಾರಿಗೆ ಆತ ವಿಕ್ಟೋರಿಯಾ ಆಸ್ಪತ್ರೆಗೆ ಆಗಮಿಸಿದ್ದಾನೆ. ತನಿಖಾಧಿಕಾರಿಗಳು ಸೂಚನೆ ಕೊಟ್ಟ ಹಾಗೇನೆ ಆತ ಆಗಮಿಸಿದ್ದಾನೆ. ಸ್ವಯಂ ಪ್ರೇರಿತನಾಗಿ ನಿತ್ಯಾನಂದ ಪರೀಕ್ಷೆಗೆ ಹಾಜರಾಗಲಿದ್ದಾನೆ ಅನ್ನುವಂತಹ ಮಾಹಿತಿ ಇತ್ತು. ನಿಜ, ಆತ ಸ್ವಯಂ ಪ್ರೇರಿತನಾಗಿ ಪರೀಕ್ಷೆಗೆ ಹಾಜರಾಗಿದ್ದಾನೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುರುಷತ್ವ ಪರೀಕ್ಷೆ ನಡೆಯಲಿದೆ. ಪುರುಷತ್ವ ಪರೀಕ್ಷೆಗೆ ಹಾಜರಾಗುವಂತೆ 3 ದಿನಗಳ ಹಿಂದೆ ಸಿಐಡಿ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದು, ಜನರಲ್ ಫಿಸಿಷಿಯನ್, ಯೂರಾಲಜಿಸ್ಟ್, ಮನೋವೈದ್ಯರು, ವಿಧಿವಿಜ್ಞಾನ ತಜ್ಞರಿಂದ ಪುರುಷತ್ವ ಪರೀಕ್ಷೆ ನಡೆಯಲಿದೆ. ಖಾಲಿ ಹೊಟ್ಟೆಯಲ್ಲಿ ಬರಲು ತನಿಖಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ರಕ್ತ,
ಮಲಮೂತ್ರ ಇತ್ಯಾದಿ ಪರೀಕ್ಷೆಗಳನ್ನು ವೈದ್ಯರು ನಡೆಸಲಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಪರೀಕ್ಷೆ ನಡೆಯಲಿದೆ. ಪುರುಷತ್ವ ಪರೀಕ್ಷೆಗೆ ಒಳಗಾಗದೆ ಮೊಂಡಾಟದ ಮೊರೆ ಹೋಗಿದ್ದ ಕಪಟಿ ನಿತ್ಯ ಈಗ ಪುರುಷತ್ವ ಪರೀಕ್ಷೆಗೆ ಒಳಪಡಬೇಕಿದೆ. ಈಗ ಆತ ಪುರುಷ ನಿತ್ಯಾನಂದನೋ ಅಥವಾ ಅಲ್ವೋ ಅನ್ನೋದು ಸಾಬೀತಾಗಲಿದೆ. ಇವತ್ತು ಬೆಳಿಗ್ಗೆ ಆ ಟೆಸ್ಟ್ ನಡೆಯಲಿದೆ. ಇಲ್ಲಿಂದ ಒಂದು ವೇಳೆ ರಾತ್ರಿನೂ ಬೇಕು ಅಂತಂದ್ರೆ ವೈದ್ಯರು ಅನಿವಾರ್ಯ ಅಂತ ಅನಿಸಿದ್ರೆ ರಾತ್ರಿ ಕೂಡ ಆ ಟೆಸ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ರಾತ್ರಿ ವೇಳೆಯಲ್ಲಿ ಯಾವ ರೀತಿ ಸಂವೇದನೆ ಇರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಒಟ್ಟಾರೆಯಾಗಿ ಆತ ಈ ಮೊದಲು ಏನು ಹೇಳ್ಕೊಂಡಿದ್ದ ಒಂದು ರೇಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಆರ್ತಿ ರಾವ್ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಾನು ಅಷ್ಟು ಶಕ್ತನಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ತಾನು 6 ವರ್ಷದ ಬಾಲಕ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದ. ಸತತ 3 ವರ್ಷಗಳ ಕಾಲ ನಡೆದಂತ ಕಾನೂನಿನ ಹೋರಾಟದಲ್ಲಿ ರಾಮನಗರ ಕೋರ್ಟ್, ನಂತರ ರಾಜ್ಯ ಹೈಕೋರ್ಟ್, ನಂತರ ಅದು ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆದ್ರೆ ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಪುರುಷತ್ವ ಪರೀಕ್ಷೆ ಮಾಡಲೇಬೇಕು ಅನ್ನುವಂತ ಖಡಕ್ ಆದೇಶವನ್ನು ಕೊಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಪುರುಷತ್ವ ಪರೀಕ್ಷೆಗೆ ನಿತ್ಯಾನಂದ ಹಾಜರಾಗಿದ್ದಾನೆ. ಇಲ್ಲಿ ನಮಗೆ ಸಂಶಯ ಮೂಡಿಸುವಂತಹ ಅನೇಕ ಪ್ರಶ್ನೆಗಳು ಎದುರಾಗುತ್ತೆ. ಏನಾಗಬಹುದು ಪುರುಷತ್ವ ಪರೀಕ್ಷೆಯಲ್ಲಿ? ಒಂದು ವೇಳೆ ಪುರುಷತ್ವ ಪರೀಕ್ಷೆಯಲ್ಲಿ ಆತ ಸಾಬೀತಾದ್ರೆ, ನಿಜವಾಗ್ಲೂ ಆತ ಮೆಚೂರ್ಡ್ ಮೆನ್ ಅಂತ ಸಾಬೀತಾದ್ರೆ, ಅಂದ್ರೆ ಅವನ ಏನು ಪುರುಷ ಜನನಾಂಗ ನಿಜವಾಗ್ಲೂ 6 ವರ್ಷದ ಬಾಲಕನ ತರ ಅಲ್ಲ, ಒಂದು ಪ್ರೌಢ ಯುವಕನ ತರ ಅಂತ ಸಾಬೀತಾದ್ರೆ ಏನಾಗಬಹುದು, ಸಾಬೀತಾಗದೇ ಇದ್ರೆ ಏನಾಗಬಹುದು, ಏನೇನೆಲ್ಲ ಟೆಸ್ಟ್ಗಳಾಗಬಹುದು. ನಾವು ಈ ಹಿಂದೆ ಕೆಲವು ವಿಚಾರಗಳನ್ನು ಕೇಳಿದ್ವಿ. ಭಾರತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಹಿಮಾಲಯದ ಬಳಿಗೆ ನಾವು ಹೋಗುವಾಗ ಅನೇಕ ವಿಚಾರಗಳು ನಮಗೆ ನೆನಪಾಗತ್ತೆ. ಹಠಯೋಗಿಗಳು ಅಂತ ನಾವು ಕೇಳಿದ್ದೀವಿ. ಹಠಯೋಗಿಗಳು ಅಂತ ಕೇಳಿದ್ವಿ. ಈಗ ಬಂದಿರುವಂತಹ ಒಂದು ಮಾಹಿತಿ ಮಾಧ್ಯಮದವರನ್ನ ಕಣ್ಣು ತಪ್ಪಿಸುವಂತಹ ಯತ್ನವನ್ನ ಆತ ಮಾಡಿದ್ದಾನೆ ಅಂತ. ಬೈಕ್ಗೆ ಗುದ್ದಿದ ನಿತ್ಯಾನಂದನ ಅನುಯಾಯಿಗಳು, ಇದು ಯಾಕಿರಬಹುದು? ಪ್ರತಿಯೊಂದು ಕೂಡ ಡೌಟ್ಗಳು ಬರುತ್ತೆ. ಯಾರು ಸತ್ಯವಂತರಿರ್ತಾರೆ, ಸತ್ಯವಂತರು ಏನೇ ಮಾಡಿದ್ರು ಕೂಡ ಡೌಟ್ಗಳು ಬರುವುದಿಲ್ಲ. ಆದ್ರೆ ಕಪಟಿಗಳು ಏನೇ ಆಟ ಆಡಿದ್ರು ಕೂಡ ಅದೊಂದು ಡೌಟ್ ಶುರುವಾಗುತ್ತೆ. ಬೈಕ್ಗೆ ಬೇಕು ಅಂತಲೇ ಗುದ್ದಿದ್ರ ಅಥವಾ ಮಾಧ್ಯಮದವರ ಕಣ್ಣು ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡಿದ್ರ? ಯಾಕಂತಂದ್ರೆ ಒಂದು ಘಟನೆಗಳನ್ನ ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ವಜ್ರಮುನಿ ಸಿನಿಮಾ, ಸುಧೀರ್ ಸಿನಿಮಾ ಅಥವಾ ಕನ್ನಡ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಯಾವುದೋ ಒಂದು ಕಡೆ ಸ್ಮಗ್ಲಿಂಗ್ ಮಾಡಬೇಕಾಗತ್ತೆ, ಇನ್ನೊಂದು ಕಡೆ ಬೇರೆ ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಪೊಲೀಸರ ಇಡೀ ಗಮನ ಅಲ್ಲೂ ಹೋಗಿರುತ್ತೆ. ಆಗಿರುವಾಗ ಏನೆಲ್ಲ ಸ್ಮಗ್ಲಿಂಗ್ ಮಾಡಬೇಕು ಅಂತದೆಲ್ಲ ಆಗಿರುತ್ತೆ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ ಅಂದ್ರೆ, ಹೌದು, ಅಟೆನ್ಷನ್ ಡೈವರ್ಟ್ ಮಾಡುವಂತದ್ದು. ಯಾಕಂತಂದ್ರೆ ಒಂದು ವೇಳೆ ಆ ವಾಹನ ಬೈಕ್ ಸವಾರಿಗೆ ಗುದ್ದಿದೆ ಅಂತ ಹೇಳುವಾಗ ಮಾಧ್ಯಮಗಳು ನಿಮ್ಗೆ ಗೊತ್ತು ಅದನ್ನೇ ಬಹಳ ದೊಡ್ಡದನ್ನಾಗಿ ಮಾಡುತ್ತೆ. ಆ ಸಂದರ್ಭದಲ್ಲಿ ತಾನು ಏನು ಮಾಧ್ಯಮದ ಕಣ್ಣು ತಪ್ಪಿಸುವ ಪ್ರಯತ್ನವನ್ನು ಮಾಡಬಹುದು ಅನ್ನುವಂತ ಡೌಟ್ ಇದ್ದಿರಬಹುದು. ಆದ್ರೆ ಮಾಧ್ಯಮ ಕೂಡ ಬಹಳಷ್ಟು ಚುರುಕಾಗಿದೆ. ಯಾಕಂತಂದ್ರೆ ಅವರು ಕೂಡ ವೈದ್ಯರ ಜೊತೆ, ಪೊಲೀಸರ ಜೊತೆ ಮಾತಾಡಿ ಬಹುಶಃ ಅವ್ರಿಗೂ ಗೊತ್ತಿರಬಹುದು ಏನೆಲ್ಲ ಡೈವರ್ಟ್ ಮಾಡಿಸುವಂತ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು. ಬಟ್ ಎನಿವೇ, ಇದು ವಿಕ್ಟೋರಿಯಾ ಆಸ್ಪತ್ರೆಗೆ ಆತ ಬಂದಿರುವಂತಹ ದೃಶ್ಯಗಳನ್ನ ನೀವು ಗಮನಿಸಬಹುದು. ಆತ ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗಿರುವಂತಹ ದೃಶ್ಯ, ವಿಕ್ಟೋರಿಯಾ ಆಸ್ಪತ್ರೆಯ ನೇರ ಪ್ರಸಾರದ ದೃಶ್ಯಗಳು ಅಲ್ಲಿಂದ ನೀವು ನೋಡಬಹುದು. 4 ನುರಿತ ವೈದ್ಯರು ಈತನನ್ನ ಟೆಸ್ಟ್ ಮಾಡ್ತಾರೆ. ಹೇಗಿರುತ್ತೆ ಆ ಟೆಸ್ಟ್, ಏನೆಲ್ಲ ಆಗತ್ತೆ, ನಿಜವಾಗ್ಲೂ ಹೇಗೆ? ನಾವು ಈ ಮೊದಲು ಕೂಡ ಅನೇಕ ವಿಚಾರಗಳನ್ನ ಮಾತಾಡಿದ್ವಿ. ನಮ್ಮ ಅನೇಕ ಯೂತ್ಸ್ಗಳಿಗೆ, ಯುವಕರಿಗೆ, ಕೇವಲ ಯುವಕರಿಗೆ ಮಾತ್ರವಲ್ಲ, ಅಬಾಲವೃದ್ಧರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಕಾಡೆಮಿಕ್ ಇಂಟ್ರೆಸ್ಟ್ ಅಂತಂದ್ರೆ ಅದು ಹೇಗಾಗತ್ತೆ ಅನ್ನುವಂಥದ್ದು. ಕೆಲವರು ಹೇಳ್ತಾರೆ, ಇಲ್ಲ, ಒಂದು ಬೆತ್ತಲೆ ಹೆಣ್ಣನ್ನು ನಿಲ್ಲಿಸ್ತಾರಂತೆ, ಹೀಗ್ ಮಾಡ್ತಾರಂತೆ, ಅಥವಾ ಅಲ್ಲಲ್ಲ, ಒಂದು ಊಹಾಪೋಹಗಳು ಏನೆಲ್ಲ ಅನ್ಕೊಂಡಿರುವಂತದ್ದು. ಬಟ್ ಆ ರೀತಿ ಇರೋದಿಲ್ಲ ಅನ್ನೋದನ್ನ ಹೇಳುವಂತ ಒಂದು ಪ್ರಯತ್ನ, ಒಂದು ಅಕಾಡೆಮಿಕ್ ಆಗಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ, ಬಹುಶಃ ಮುಂದಿನ ದಿನಮಾನಗಳಲ್ಲಿ ರಾಮ್ ಗೋಪಾಲ್ ವರ್ಮಾ ಅವರಂತ ನಿರ್ದೇಶಕರು ಒಂದು ಸಿನಿಮಾ ಮಾಡೋದಿದ್ರು ಕೂಡ ಇದೊಂದು ಬಹಳ ಒಂದು ಒಳ್ಳೆ ಸಬ್ಜೆಕ್ಟ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದರ ಬಗ್ಗೆ ನಾವು ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತೀವಿ. ಅದರ ಎಕ್ಸ್ಪರ್ಟ್ಸ್ಗಳು ಆಲ್ರೆಡಿ ನಮ್ಮ ಸ್ಟುಡಿಯೋಗೆ ಬಂದು ಕೂತಿದ್ದಾರೆ. ನೀವು ಕೂಡ ಅವರಿಂದ ಮಾಹಿತಿಗಳನ್ನ ಪಡೆಯಬಹುದು. ವಿಶೇಷವಾಗಿ ಬಿಡದಿಯಿಂದ ಕೆಲವು ವಾಹನಗಳಲ್ಲಿ ಈತನ ಅನುಯಾಯಿಗಳು ಬಂದರು. ಮತ್ತೊಂದು ಕಾರ್ನಲ್ಲಿ ನಿತ್ಯಾನಂದ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬಂದಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಿತ್ಯಾನಂದ ಆಲ್ರೆಡಿ ಖಾಲಿ ಹೊಟ್ಟೆಯಲ್ಲಿ ಬರಬೇಕು ಅಂತ ಸೂಚನೆ ಕೊಟ್ಟಿದ್ರು. 3 ವರ್ಷಗಳಾಯಿತು ಆತನ ಆ ಒಂದು ರೇಪ್ ಕೇಸ್ ಆತನ ಮೇಲೆ ಹೊರಿಸಿ. ಆ 3 ವರ್ಷಗಳ ಅವಧಿಯಲ್ಲಿ ನಿಜವಾಗ್ಲೂ ಸೈನ್ಸ್ನಲ್ಲಿ, ವಿಜ್ಞಾನದಲ್ಲಿ, ವೈದ್ಯ ಲೋಕದಲ್ಲಿ ಈ ರೀತಿ
ಎರೆಕ್ಷನ್ ಗಳನ್ನ ತಡೆಗಟ್ಟುವಂತಹ ಔಷಧಗಳಿದೆಯಾ? ಒಂದು ಸೈಂಟಿಫಿಕ್ ಆಗಿ ಮಾತಾಡೋದಿದ್ರೆ. ಇನ್ನೊಂದು ಮಾತನ್ನ ನಾನು ಹೇಳಿದೆ, ನಾವು ಹಿಮಾಲಯ ಪ್ರದೇಶಕ್ಕೆ ಹೋಗುವಾಗ ಅಥವಾ ಕುಂಭಮೇಳದ ಸಂದರ್ಭದಲ್ಲಿ ಹಲವಾರು ಸಾಧುಗಳನ್ನು ನಾವು ನೋಡ್ತೀವಿ. ಕೆಲವು ನಾಗಾ ಸಾಧುಗಳು, ಕೆಲವರು ಹಠ ಸಾಧುಗಳು, ಕೆಲವರು ಅಘೋರಿಗಳು. ಯಾಕಂದ್ರೆ ಅಘೋರಿಗಳೆಲ್ಲ ಹೆಣವನ್ನೇ ತಿನ್ನುವಂತಹ ಅಘೋರಿಗಳಿರ್ತಾರೆ. ಅವರಿಗೆ ಮಾಂಸ ಅಂತಂದ್ರೆ ಹೆಣವನ್ನ ತಿನ್ನೋದು, ಆಮೇಲೆ ಅದರ ತಲೆಬುರುಡೆಯಲ್ಲಿ ಪೂಜೆ ಮಾಡುವಂಥದ್ದು. ಆ ತಲೆಬುರುಡೆ ಅವರಿಗೆ ಬಹಳ ಪವಿತ್ರವಾಗಿರುತ್ತೆ. ಆಮೇಲೆ ಹೆಣದ ಮೇಲೇನೆ ಮಲಗಿ ಪೂಜೆ ಮಾಡುವಂಥದ್ದು. ಹಠ ಸಾಧುಗಳು, ನಾಗಾ ಸಾಧುಗಳು ಹೇಗಿರ್ತಾರೆ ಅಂತಂದ್ರೆ ಕೆಲವರು ಒಂದೇ ಕಾಲಲ್ಲಿ ವರ್ಷಾನುಗಟ್ಟಲೆ ನಿಂತಿರ್ತಾರೆ, ಒಂದೇ ಕಾಲಲ್ಲಿ. ಇನ್ನು ಕೆಲವರು ಒಂದು ಕಾಲನ್ನ ಭುಜದ ಮೇಲೆ ಹಾಕಿ ಅದೇ ರೀತಿ ತಪಸ್ ಮಾಡ್ತಾ ಇರ್ತಾರೆ ವರ್ಷಾನುಗಟ್ಟಲೆ. ಹಠ ಸಾಧುಗಳು ಅಂತ ಕರೆಯಲಾಗತ್ತೆ ಅವರನ್ನ. ನಾಗಾ ಸಾಧುಗಳು ಕೂಡ ಅಷ್ಟೇ. ಈ ನಾಗಾ ಸಾಧುಗಳು, ಹಠ ಸಾಧುಗಳು, ಬೇರೆ ಬೇರೆ ಸಾಧುಗಳು. ಎಸ್ ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಇಲ್ಲಿ ಡೌಟ್ ಬರುವಂತದ್ದು ಏನು ಅಂತಂದ್ರೆ, ಈತ ಸಾಧು, ತನ್ನನ್ನು ತಾನು ದೇವಮಾನವ ಅಂತ ಕರ್ಕೊಂಡವ. ಇನ್ನೊಂದು ಕಡೆ ವಿಜ್ಞಾನ ಸಾಧು. ಇಲ್ಲಿ ಹಲವಾರು ಶತಮಾನಗಳಿಂದ ಒಂದು ರೀತಿಯಲ್ಲಿ ಒಂದು ಶೀತಲ ಯುದ್ಧ ಇದ್ದೇ ಇದೆ.